ದರ್ಶನ್ ಅವರ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ನಟಿಸಿರತಕ್ಕಂಥ ಪಿಕ್ಚರ್ ಆಗಲಿ ಬಹಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂತ ಹೇಳಿ ನಮ್ಮನ್ನ ಬರಮಾಡ್ಕೊಂಡಿದ್ದಾರೆ. ಅವರು ಸಮಯ ಕಳೆದಿರದೆ ನನಗೆ ಗೊತ್ತಾಗಿಲ್ಲ. ನಮ್ಮ ಚಂದನ್ ಶೆಟ್ಟಿ ಅವರು ಮೊದಲನೇ ಪಿಕ್ಚರ್ ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು. ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು, ಅನುಭವಸ್ಥರು ಕಲಾವಿದರು ಯಾವ ತರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರ್ ಆಗಿ ಅವರ ಅಭಿನಯವನ್ನ ಇವತ್ತು ನಾನು ನೋಡಿದೆ. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ. ಆದರೆ ಇವತ್ತು ಒಂದು ಹೀರೋವಾಗಿ ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ನಮಗೆ ಮನರಂಜನೆ ಕೊಡುವ ಸಲುವಾಗಿ ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಿನದ ನಂತರ ಒಂದು ಥ್ರಿಲ್ಲರ್ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲವೂ ಮ್ಯೂಸಿಕ್ ಆಗಿರಲಿ, ಕಥೆಯೂ ಆಗಿರಲಿ, ರಚನೆ ಆಗಿರಲಿ, ಡೈರೆಕ್ಷನ್ ಆಗಿರಲಿ ಎಲ್ಲರೂ ಅವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಸಂಜಯ್ ಶೆಟ್ಟಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಪೂರ್ವ ಶೂಟಿಂಗ್ ಸಿನಿಮಾದಲ್ಲಿ ಅವ್ರ ಪಾತ್ರ ತುಂಬ ಚೆನ್ನಾಗಿದೆ. ನಮ್ಮ ನವರಸನ್ ಸ್ವಲ್ಪ ಫೋಟೋ ಇದೆ, ಬಟ್ ನವರಸನ್ ಅವರು ಈ ಸಿನಿಮಾದ ಎಲ್ಲನೂ ಕ್ರಿಯೇಟಿವ್ ಡೈರೆಕ್ಟರು, ಪ್ರೊಡ್ಯೂಸರು ಹಾಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಸರ್ಪ್ರೈಸು. ಸೊ ಎಲ್ಲ ಇಡೀ ಚಿತ್ರತಂಡಕ್ಕೆ ಯಶಸ್ಸಿಗೆ ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಸರಳ ಸರ್ ಎಲ್ಲ ಆಲ್ರೆಡಿ ಸಿನಿಮಾದ ಬಗ್ಗೆ ಎಲ್ಲ ನೀಟಾಗಿ ಮಾತಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲ ಒಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆ ಸಸ್ಪೆನ್ಸ್ ಆಗಿದೆ. ನಿಮಗೆ ಸಸ್ಪೆನ್ಸ್ ಬೇಕು ಅಂದ್ರೆ ಥಿಯೇಟರ್ಗೆ ಬನ್ನಿ. ನಮ್ಮ ಸರಳ ಸರ್ ಟಿಕೆಟ್ ಕೊಡ್ತಾರೆ. ನಾನು ಸುಧಾ ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ, ಅದನ್ನ ಖಂಡಿತ ಥಿಯೇಟರ್ಗೆ ಬಂದು ನೋಡಿ. ಕನ್ನಡ ಚಿತ್ರನ ಬೆಳೆಸಬೇಕು. ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ. ಬನ್ನಿ. ನಮ್ಮ ಚಂದನ್ ಶೆಟ್ಟಿ ಸರ್ ಹೊಸದಾಗಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸರ್ ಒಳ್ಳೇದಾಗಲಿ ಸರ್. ಕಂಗ್ರಾಚುಲೇಷನ್ ಮೇಡಮ್. ಸೂಪರ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಹಾಗೆ ಕ್ಯಾಮ್ರಾಮನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಸರ್ ಡಿಒಪಿ ಹೆಸರು? ದಾಸ್. ತುಂಬಾ ಅದ್ಭುತವಾಗಿ ಡಿಒಪಿ ಮಾಡಿದ್ದಾರೆ ಸರ್. ತುಂಬಾ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ಬಂದು ನೋಡಿ. ನಮ್ಮ ನವರಸನ್ ಸರ್, ನಮ್ಮ ಸ್ನೇಹಿತರು, ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ ಸಪೋರ್ಟ್ ಇರಲಿ. ಅವ್ರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಅವ್ರು ಏನೇನೋ ಸುಮಾರು ಕನ್ಸಲ್ ಕಟ್ಕೊಂಡಿದ್ದಾರೆ. ಅವರೆಲ್ಲ ಪ್ರೊಡ್ಯೂಸರ್ಗೂ ಒಳ್ಳೆ ಹೆಲ್ಪ್ ಆಗಿ ನಿಂತ್ಕೊತಾರೆ. ಅವ್ರಿಗೆ ನಾವೆಲ್ಲರೂ ನಿಲ್ಲೋಣ. ಇಡೀ ರಾಜ್ಯದ ಕನ್ನಡ ಚಿತ್ರರಂಗ ಜನತೆಗಳು ಅವ್ರ ಮೇಲೆ ಇರಲಿ. ಥಿಯೇಟರ್ ಬಂದು ಸಿನಿಮಾ ನೋಡಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಂಜೆಯ ನವರಸನ್ ಅವರ ಸೂತ್ರಧಾರಿ ಸಿನಿಮಾ. ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರ್ಬೇಕಾದ್ರೆ ಒಂದೇ ಅನಿಸಿದ್ದು, ಸಮಾಜದಲ್ಲಿ ನಡೆಯುವಂತ ಇದು ಸಸ್ಪೆನ್ಸ್ ವಿಚಾರಗಳಿರ್ಬೋದು, ಕ್ರೈಮ್ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನ್ಯಾಯ, ನೀತಿ, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೋದಾಗ ಎಲ್ಲಿ ಏನೇನಾಗುತ್ತೆ, ಅದಕ್ಕೋಸ್ಕರ ಯಾವ್ಯಾವ ರೀತಿನಲ್ಲಿ ಪರದಾಡಬೇಕಾಗುತ್ತೆ ಅನ್ನೋದೊಂದು, ಮತ್ತೆ ಒಂದು ಸಮಾಜ ಕಳಕಳಿಗೆ ಇಟ್ಕೊಂಡಿರೋಂಥ ಮಾಡಿರೋಂಥ ಒಂದು ಸಿನಿಮಾ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಷ್ಟೇ ಬಿಟ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಮೇನ್ ಸಮಾಜ ಕಳಕಳಿಯ ಸಿನಿಮಾ. ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂಥ ಎಷ್ಟೋ ಇನ್ಸಿಡೆಂಟ್ಗಳನ್ನ ಇದು ಬಿಂಬಿಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ, ಹೇಳ್ಕೊಳಕ್ಕಾಗಿರಲ್ಲ ಅಂತ ಒಂದು ಸಮಾಜ ಕಳಕಳಿ ಇರುವಂತ ಒಂದು ಸಿನಿಮಾ. ಅದನ್ನ ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರ್ ತಗೊಂಬಂದು ಅದರಲ್ಲೂ ಹೊಸ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಚಂದನ್ ಶೆಟ್ಟಿ. ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಸಸ್ಪೆನ್ಸ್
ಜನರಲ್ಲಿ ಥ್ರಿಲ್ಲರ್ ಜನರಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು 2 ಗಂಟೆ 20 ನಿಮಿಷ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿತ್ತು. ಮತ್ತೆ ಸಾಂಗ್ಸ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ವರ್ಕ್ ಅದ್ರಲ್ಲಿ ಕಾಣ್ತಾ ಇತ್ತು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ, ನಮ್ಮ ನಿರ್ಮಾಪಕರು ನೋಡಿಸಿ. ಯಾಕಂತಂದ್ರೆ ಒಬ್ಬ ನಿರ್ಮಾಪಕರ ಗೆದ್ರೆ ಅಟ್ಲೀಸ್ಟ್ ಕನಿಷ್ಠ 10 ಸಿನಿಮಾ ಮಾಡ್ತಾರೆ. ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದ್ರೆ, ಸಿನಿಮಾನೇ ಗೆಲ್ಲಿಲ್ಲ ಅಂತಂದ್ರೆ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ, ಹೋಗ್ತಾ ಇರ್ತಾರೆ. ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದ್ರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಗೆಲ್ಲಿಸ್ಕೊಡಿ ಅಂತ ಹೇಳ್ತೀನಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾಗಿರೋದು ಒಂದೇ, ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾರಲ್ಲ, ಕನ್ನಡ ಸಿನಿಮಾ ಅಂತ ಬಂದು ನೋಡಿ. ಜೋರಾಗಿ ಚಪ್ಪಾಳೆ ಬರಲಿ ಸೂತ್ರಧಾರ ಟೀಮ್ಗೆ. ಚಂದನ್ ಬ್ರೋ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ ಅವ್ರದ್ದೇ ಒಂದು ಛಾಪು. ಚಂದನ್ ಶೆಟ್ಟಿ ಅಂತಂದ್ರೆ ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗೆ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹೇಳ್ತಲ್ಲ, ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಹಾಡುಗಳನ್ನ ಕೇಳೋಣ, ಶೇರ್ನ ಮಾಡೋಣ. 100% ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸೂತ್ರಧಾರಿಗೆ. ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನರಸಿಂಹ ಸರ್ ಇನ್ವೈಟ್ ಮಾಡೋದಕ್ಕೆ. ಆ್ಯಂಡ್ ಸೂತ್ರಧಾರಿ ತುಂಬ ಕೇಳ್ತಾ ಇದೆ ಇದ್ರ ಬಗ್ಗೆ ನರಸಿಂಹ ಸರ್ ಇಂದ. ಆ್ಯಂಡ್ ಚಂದನ್ ಸರ್ನ ನೋಡ್ಬೇಕಾದ್ರೆಲ್ಲ ಅನ್ಕೋತಿದ್ದೆ ಆ್ಯಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಸರ್ ಅಂತ. ಬೈ ದ ಹ್ಯೂಜ್ ಫ್ಯಾನ್ ಆಫ್ ಯು ಮ್ಯೂಸಿಕ್. ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್, ವೆರಿ ನೈಸ್. ನಾನು ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾ ಇದೆ ಇಟ್ ಮೈಟ್ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು. ಹೇಗೆ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ. ಆ್ಯಂಡ್ ಯಾರು ಸೂತ್ರಧಾರಿ ಅಂತ ನೀವು ಕಂಡುಹಿಡಿಯಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಸಖತ್ತಾಗಿ ಸೂಪರ್ ಆಗಿ ಆಕ್ಟ್ ಮಾಡವನೆ. ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ. ಖುಷಿ ಆಯ್ತು. ಇದು ಚಂದನ್ನ ಮೊದಲನೇ ಸಿನಿಮಾ. ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನೂ ಅದ್ಭುತವಾಗಿ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಸರ್. ಚಂದನ್ ಫಸ್ಟ್ ಸಿನಿಮಾ, ಇದು 100 ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ ಹಾರ್ಟ್ ಪೂರ್ವಕ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕತ್ತಾಗಿದೆ, ಬಹಳ ಅದ್ಭುತವಾಗಿದೆ. ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ. ಓಕೆ, ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ, ಯಾರು ಗೆಸೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮೆಲ್ಲರೂ ಸರ್ ಸೂಪರ್ ಆಗ್ಲಿ ಸರ್. ಸರ್ ನಿಮ್ಮ ಮನೆ ಹತ್ರ ಲೂಟಿ ಮಾಡಕ್ ಬರ್ಲಿ ಸರ್, ಕಂಪ್ಲೀಟ್. ಓಕೆ, ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನಾನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಶುಭ ಆಗಲಿ. ಥ್ಯಾಂಕ್ ಯು, ನಮಸ್ಕಾರ. ಆಕ್ಚುಲಿ ಇವತ್ತೇನೆ ಸೂತ್ರಧಾರಿ ಸಿನಿಮಾ ನೋಡ್ಕೊ ಬಂದ್ವಿ. ತುಂಬಾ ಚೆನ್ನಾಗಿದೆ ಅಣ್ಣ. ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ಡೈರೆಕ್ಷನ್ ಟೀಮ್ ಇಂದ ಹಿಡಿದು, ಆಕ್ಟರ್ ಇಂದ ಹಿಡಿದು, ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಿಗೆಲಿಗೆ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು. ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣ್ತಿತ್ತು ಸ್ಕ್ರೀನ್ ಮೇಲೆ. ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ, ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ. ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಕೂಡ ಬನ್ನಿ, ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಸಕ್ಕತ್ತಾಗಿದೆ ಸಿನಿಮಾ. ಎಲ್ಲರಿಗೂ ನಮಸ್ಕಾರ ರೀ. ಮೊದಲನೇದಾಗಿ ನನಗೆ ಮಾತಾಡಕ್ ಬರಲ್ಲ. ನಮ್ಮ ಚಂದನ್ ಸರ್ ತುಂಬಾ ಒಳ್ಳೆಯ ಸಾಹಿತ್ಯಗಳನ್ನ ಬರೆದು ಹಾಡನ್ನ ಹಾಡ್ತಿದ್ರು. ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಬಹಳ ಕೇಳ್ತಿದ್ವಿ, ಬಹಳ ಇಷ್ಟಪಟ್ಟು ನೋಡ್ತಿದ್ವಿ. ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರ, ಅದು ಬಹಳ ಅಂದ್ರೆ ಬಹಳ ಖುಷಿ ಐತಿ. ಸೂತ್ರಧಾರಿ ಅನ್ನುವಂಥ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ. ಮುಂದೆ ಇನ್ನು ಏನಾಕತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹಿಂಗೂ ಇರುತ್ತೆ ಸ್ಟೋರಿ ಅನ್ನೋದು. ನಿಜವಾಗ್ಲೂ ಸ್ಟೋರಿ ನಮಗಂತೂ ಬಹಳ ಇಷ್ಟ ಆಯ್ತು. ಹಂಗ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ ಮಾಡ್ಯಾರ, ಅದು ಕೂಡ ತುಂಬಾ ಇಷ್ಟ. ಹಾಡುಗಳು ಎಲ್ಲವೂ ತುಂಬಾ ಚೆನ್ನಾಗಿದ್ದು. ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಷನ್ಸ್.
ಅದನ್ನ ನೀವು ಅವರಿಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದ್ರೆ ಬೆಳಗ್ಗೆ ಬಂದು ನಾವು ಮೀಡಿಯಾ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ತರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನಂದ್ರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗ್ಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದ್ರೆ ನಾನು ಪ್ರತಿ ಸಾರಿ ಎಲ್ಲಾ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನು ತುಂಬಾ ಜನ ಉಟ್ಕೊಂತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗಿ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳಾಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ. ಆ ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇನೆ ನಿಮ್ಮ ಎಲ್ಲ ಸಪೋರ್ಟ್ ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು ಮಲಯಾಳಂ ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ತರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ. 2 ಗಂಟೆ 4 ನಿಮಿಷ ನಿಮ್ಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮನ್ನ ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ತರ ಅನ್ಸೋದೇ ಇಲ್ಲ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವಾಗ ಬಂದಿರೋಂತ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮ್ಗೆ ಫೈನಲಿ ನಾವು ಜಜ್ಮೆಂಟ್ ತಗೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊಂತ ಇದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ನೋಡಿ ಒಪ್ಪಿಗೆ ಮಾಡ್ಬೇಕು, ಒಪ್ಪಿಗೆ ಕೊಡ್ಬೇಕಂದ್ರೆ ನೀವು ಬಂದು ಸಿನಿಮಾ ನೋಡಿ ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನೀನ್ ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯ್ತು. ಸೊ ಅದರಲ್ಲೂ ಅಷ್ಟೇ ಬಂದಂತ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೇನ್ ನಾವು 9ನೇ ತಾರೀಕು ಕಾಯ್ತಿದ್ದೀವಿ. ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ. ಈ ತರ ನಾವು ಸೂತ್ರಧಾರಿ ಸಿನಿಮಾ ನೋಡಿದೀವಿ. ಸೊ ತುಂಬಾ ಚೆನ್ನಾಗಿ ಎಲ್ಲ ಒಂದು ಟೆಕ್ನಿಷಿಯನ್ ಇಂದ ಹಿಡಿದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗೋದು. ಅಫ್ಕೋರ್ಸ್ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರದೇ ಸಿನಿಮಾಗೆ ಯಾವುದೇ ರೀತಿ ಏನು ಮೋಸ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾಡಿದ್ದಾರೆ. ಸೊ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಸೂತ್ರಧಾರಿ ಟೀಮ್ಗೆ, ಎಂಟೈರ್ ಟೀಮ್ಗೆ. May 9th ರಿಲೀಸ್ ಆಗ್ತಿದೆ. ನಾವು ನೋಡಿದೀವಿ, ನೀವು ನೋಡಿ.